ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಅವರು ನಂದಿನಿ ಅವ್ರ ನಾಮ, ಪ್ಲೀಸ್ ನೀವು ಇಲ್ಲೇ ಉಳ್ಕೊಳ್ಳಿ, ನೈಟ್ ಟೈಮ್ ಹೋಗ್ಬಿಟ್ಟು ಅಲ್ಲೋಗಿ ಮಲ್ಕೊಳ್ಳಿ, ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ನಮ್ಮ ಮನೆಯಲ್ಲೇ ಇರಬೇಕು, ಪ್ಲೀಸ್ ಉಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಆಗ ಪದ್ದು, ಸುಬ್ಬು ಎಲ್ಲರೂ ಕೂಡ ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ, ಅವರು ಆಸೆ ಪಡ್ತಾ ಇದ್ದಾರೆ, ಉಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಆಗ ನಂದಿನಿ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿರ್ತಾರೆ. ಆಗ ಶ್ರಾವಣಿ ಅವರು ಅಮ್ಮ ಪ್ಲೀಸ್ ಅಮ್ಮ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಗ ನಂದಿನಿ ಅವರು ಸರಿ ಕೂಸೆ, ನೀವೆಲ್ಲರೂ ಇಷ್ಟೊಂದೆಲ್ಲ ಕೇಳ್ಕೊಳ್ತಾ ಇದ್ದೀರಾ ಅಂದರೆ ನಾನು ಇಲ್ಲೇ ಇರ್ತೀನಿ, ಆದರೆ ನನಗೆ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಧನ್ಯವಾದನ ಹೇಳ್ತಾರೆ. ಆಗ ಶ್ರಾವಣಿ ಅವರು ವಿಶಾಲಾಕ್ಷಿ ಅವರು ಸರಿ ಆಯಿತು, ನೀವು ನಮ್ಮನೆಯಲ್ಲೇ ಹಾಲು ಉಕ್ಸುವಂತ್ರಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ಕಾಂತಮ್ಮ ಅವರು ನಂದಿನಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಈ ಕಡೆ ವಂದನ ಅವರು ವಿಜಯಾಂಬಿಕಾ ಏನು ಕುತಂತ್ರ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು, ಅಲ್ಲ ಅಕ್ಕ ಇನ್ನು ಏನು ಯೋಚನೆ ಮಾಡ್ತಾ ಇದ್ರೆ ಅವ್ರ ಬಗ್ಗೆನೆ, ಅವರು ಅಷ್ಟಕ್ಕೂ ಏನು ಮಾಡ್ಬೋದು ಹೇಳಿ ನೀವು ಅಂತ ಹೇಳ್ತಾ ಇರ್ತಾರೆ. ಆಗ ವಂದನ ಅವರು, ಸಾವಿತ್ರಿ ನೀನು ಅನ್ಕೊಂಡಂಗಲ್ಲ, ಅವಳು ನಮ್ಮ ಮಾತುಗಳಿಗೆ ಭಯ ಪಟ್ಟಿರ್ಬೋದು, ಆದರೆ ಏನು ಮಾಡದೆ ಸುಮ್ಮನಿರೋ ಅಂತ ಹೆಂಗಸೆ ಅಲ್ಲ ಅಂತ ಹೇಳ್ತಾರೆ. ಅಲ್ಲ ಅಕ್ಕ ಏನು ಈ ಥರ ಮಾತಾಡ್ತಿರಲ್ಲ, ಎಷ್ಟೇ ಆದರೂ ಅವರು ನಿಮ್ಮ ಗಂಡನ ಅಕ್ಕ ಅಲ್ವಾ, ಈ ಥರ ಮಾತಾಡ್ತಿದ್ರಲ್ಲ ಅಂತ ಕೇಳ್ತಾರೆ. ಆಗ ವಂದನ ಅವರು, ಸೆಂಟಿಮೆಂಟು ಸಂಬಂಧ ಅನ್ನೋದು ಅವಳಿಗೆ ಸೂಟ್ ಆಗಲ್ಲ ಸಾವಿತ್ರಿ, ನಿನಗೆ ಅವಳ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ, ಅವಳು ಎಂತಳು ಗೊತ್ತಾ, ಮನುಷ್ಯರು ರಕ್ತ ಇರೋಂಥ ಕೊಲೆ ಪಾತಕಿ ಅವಳು ವಿಷಯದಲ್ಲಿ ನಾನೇ ಒಂದ್ಸಲ ಸಿಗಾಕೊಂಡಿದ್ದೆ, ನರಕ ಅನುಭವಿಸಿದ್ದೀನಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು ಏನು ಹೇಳ್ತಿದ್ದೀರಾ ಅಕ್ಕ ಅಂತ ಹೇಳ್ತಾರೆ. ಆಗ ವಂದನ ಅವರು, ಹೌದು ಸಾವಿತ್ರಿ, ನಾನು ಒಂದ್ಸಲ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ನನ್ನ ಒಂದು ರೂಮಲ್ಲಿ ಕೂಡ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ಲು, ಅಷ್ಟೇ ಅಲ್ಲದೆ ನನ್ನ ಹುಚ್ಚಿ ಅಂತ ಮನೆಯವರೆಲ್ಲರೂ ಕೂಡ ನಂಬಿಸಿದ್ಲು, ನಾನು ಯಾರಿಗೂ ಕೂಡ ವಿಷಯ ಹೇಳಿದ್ರು ಕೂಡ ಯಾರು ನಂಬ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಅಲ್ಲ ಅಕ್ಕ ಇಷ್ಟೆಲ್ಲ ಮಾಡಿದಾಳೆ, ಇಷ್ಟೆಲ್ಲ ಕೆಟ್ಟ ಕೆಲಸನ ಮಾಡಿದ್ದಾರೆ ಅಂತ ಅಂದಮೇಲೆ ನೀವು ಯಜಮಾನ್ರಿಗೋ ಅಥವಾ ಸುರೇಂದ್ರನಿಗೋ ಹೇಳ್ಬೋದಿತ್ತಲ್ವಾ ಕರೆಕ್ಟಾಗಿ ಅಂತ ಹೇಳ್ತಾರೆ. ಆಗ ವಂದನ ಅವರು, ಹೇಳಿದ್ರು ಯಾರು ಕೂಡ ನಂಬೋ ಪರಿಸ್ಥಿತಿನಲ್ಲಿ ಇರಲಿಲ್ಲ, ಅವಳ ಅಸ್ತ್ರ ಏನು ಅಂತಂದರೆ ನಂಬಿಕೆನೇ ಅಸ್ತ್ರ, ಯಾರು ನಂಬಿಕೆಗೆ ಅವಳಿಗೆ ಅರ್ಹರಾಗಿರ್ತಾರೋ, ಅವಳು ನಂಬ್ತಾರೋ ಯಾರು, ಅದನ್ನೇ ಉಪಯೋಗಿಸ್ಕೊಂಡು ಅವಳು ಆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾಳೆ, ಅದೇ ಅವಳು ಕೆಟ್ಟ ಬುದ್ಧಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಅಲ್ಲ ಇಷ್ಟೆಲ್ಲ ಮಾಡ್ತಾರಾ ಇವ್ರು ಈ ಥರನ ಅಂತ ಹೇಳ್ತಾರೆ. ಆಗ ವಂದನ ಅವರು, ಹೌದು ಸಾವಿತ್ರಿ, ಅವಳು ಮಹಾ ಕೆಟ್ಟ ಪಾತಕಿ, ಅವಳು ಕೊಲೆ ಪಾತಕಿ, ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ, ಅವಳು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತಂದರೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾಳೆ ಅಂತ ವಿಜಯಾಂಬಿಕಾ ಬಗ್ಗೆ ಹೇಳ್ತಾ ಇರ್ತಾರೆ. ಸುಬ್ಬು ಅವರು ನಂದಿನಿ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಬಿಡ್ತಾರೆ. ಅಮ್ಮೋರೆ, ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಏನು ಅನ್ನಿಸ್ತಾ ಇದೆ, ನಿಜವಾಗ್ಲೂ ನೀವು ನಮಗೆ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಯಿತು, ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ನಿಮ್ಗೆ ಏನು ಅನ್ನಿಸ್ತು ಅಂತ ಕೇಳ್ತಾರೆ. ಆಗ ನಂದಿನಿ ಅವರು, ಸುಬ್ಬು ಏನು ಈ ಥರ ಮಾತಾಡ್ತಿದ್ಯಾ, ಇದು ನನ್ನ ಮಗಳಿರೋ ಮನೆ, ಈಗಿರಬೇಕಾದ್ರೆ ನನಗಿದೆ ನನ್ನ ಪಾಲಿಗೆ ಸ್ವರ್ಗ, ನನ್ನ ಮಗಳು ಎಲ್ಲಿರ್ತಾಳೋ ಅದೇ ಜಾಗನೇ ನನಗೆ ಸ್ವರ್ಗ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಮ್ಮೋರೆ ನಿಮ್ಗೊಂದು ವಿಷಯ ಗೊತ್ತಾ, ನಿಜವಾಗ್ಲೂ ನೀವು ನಿಮ್ಮ ಮಗಳಿಗೆ ಕೆಲವು ಹೆಜ್ಜೆನಲ್ಲೇ ನೀವು ದೂರ ಇದ್ದೀರಾ, ನೀವು ಅವ್ರ ಅಮ್ಮ ಅಂತ ಗೊತ್ತಾದರೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ, ನಿಮ್ಮ ಮುಂದೆ ನಿಮ್ಮ ಮಗಳು ನಿಮ್ಮ ಕಣ್ಮುಂದೆನೇ ಓಡಾಡ್ಕೊಂಡಿದ್ದಾರೆ ಅಂದರೆ ನಿಮ್ಗೆ ಎಷ್ಟು ಸಂತೋಷ ಆಗ್ತಿದೆ ಅಲ್ವಾ ಅಮ್ಮರೇ, ಈಗಿರಬೇಕಾದ್ರೆ ಅವ್ರಿಗೂ ಏನಾದರೂ ವಿಷಯ ಗೊತ್ತಾಯ್ತು ಅಂದರೆ ತುಂಬಾ ಖುಷಿ ಪಡ್ತಾರೆ, ಅವ್ರಿಗೆ ತುಂಬ ಆಸೆ ಇದೆ, ತಾಯಿ ಮಡ್ಲಲ್ಲಿ ಮಲಗಬೇಕು, ತಾಯಿ ಜೊತೆ ಮಾತಾಡಬೇಕು, ತಾಯಿ ಪ್ರೀತಿ ಸಿಗಬೇಕು ಅಂತ ತುಂಬ ಆಸೆನ ಇಟ್ಕೊಂಡಿದ್ದಾರೆ ಅಮ್ಮರೇ, ನೀವೇ ಅವ್ರಮ್ಮ ಅಂತ ಗೊತ್ತಾದರೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ನಂದಿನಿ ಅವರು ಸುಬ್ಬು ಹೇಳಿದ ಮಾತುಗಳನ್ನ ಕೇಳ್ಬಿಟ್ಟು ಎಮೋಷನಲ್ ಆಗಿಬಿಡ್ತಾರೆ. ಆಗ ಸುಬ್ಬು ಅವರು, ಅಮ್ಮೋರೆ ಶ್ರಾವಣಿ ಮೇಡಮು ನಿಮ್ಮ ಮಗಳೇ ಆಗಿರ್ಬೋದು, ಆದರೆ ಅವರು ನನಗೀಗ ಹೆಂಡತಿ, ಏನು ಬೇಕು ಅಂತ ನಾನು ಕೇಳಿದಾಗೆಲ್ಲ ಅವ್ರು ಹೇಳೋದು ಒಂದೇ ಗೊತ್ತಾ ಅಮ್ಮೋರೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಏನು ಸುಬ್ಬು ಅದು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಮ್ಮೋರೆ ಅವ್ರು ಏನು ಹೇಳ್ತಾರೆ ಅಂದರೆ, ನನಗೆ ತಾಯಿ ಪ್ರೀತಿ ಬೇಕು, ತಾಯಿ ಮಡ್ಲಲ್ಲಿ ಮಲಗಬೇಕು, ತಾಯಿ ಪ್ರೀತಿ ನನಗೆ ಯಾವಾಗಲೂ ಸಿಗಬೇಕು ಸುಬ್ಬು ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ನೀವು ಅಂದರೆ ಅಷ್ಟು ಇಷ್ಟ, ಅವ್ರು ಆಡೋ 100 ಮಾತುಗಳಲ್ಲೂ ಕೂಡ 98 ಮಾತು ನಿಮ್ಮ ಬಗ್ಗೆನೇ ಆಗಿರುತ್ತೆ ಅಮ್ಮೋರೆ, ಅದಕ್ಕೋಸ್ಕರ ನೀವೇ ಅವರಮ್ಮ ಅಂತ ಗೊತ್ತಾದರೆ ನಿಜವಾಗ್ಲೂ ಕುಣಿದು ಕುಪ್ಪಳಿಸ್ತಾರೆ, ಬಾಜಿ ತಪ್ಕೊಂಡ್ಬಿಡ್ತಾರೆ, ಅದಕ್ಕೆ ಈ ವಿಷಯನ ಆದಷ್ಟು ಬೇಗ ಶ್ರಾವಣಿ ಮೇಡಮ್ಗೆ ಹೇಳೋಣ, ನೀವು ತಾಯಿ ಅನ್ನೋ ವಿಷಯ ಅಷ್ಟೇ ಮುಚ್ಚಿಟ್ಟಿಲ್ಲ, ನಾವು ತಾಯಿ ಪ್ರೀತಿನ ಕೂಡ ಮುಚ್ಚಿಡ್ತಾ ಇದ್ದೀವಿ, ನಾವು ಕರ್ಕೊಂಡ್ಬಿಡ್ಬಿಡಲ್ಲ ಹೋಗಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಬೇಡ ಸುಬ್ಬು, ಯಾವುದೇ ಕಾರಣಕ್ಕೂ ನಾನೇ ಅವ್ರ ತಾಯಿ ಅಂತ ಗೊತ್ತಾಗಬಾರ್ದು ಅಂತ ಹೇಳ್ಬಿಡ್ತಾರೆ. ಆಗ ಸುಬ್ಬು ಕೂಡ ಅವ್ರ ಮಾತನ್ನ ಕೇಳ್ಬಿಟ್ಟು ಫುಲ್ ಶಾಕ್ ಆಗುತ್ತೆ. ಈ ಕಡೆ ವರಲಕ್ಷ್ಮಿ ಮತ್ತು ಶ್ರೀವಲ್ಲಿ ಇಬ್ರು ಕೂಡ ಹೊರಗಡೆಯಿಂದ ಬರ್ತಾ ಇರ್ತಾರೆ. ಆಗ ಇಂದ್ರಮ್ಮ ಕೂಡ ಎದುರುಗಡೆ ಬರ್ತಾರೆ. ಏನೋ ಇಷ್ಟು ಬೇಗ ಎದ್ದು ರಂಗೋಲಿ ಆಗ್ತಾ ಇದೆಯಾ, ಮತ್ತೆ ನನ್ನ ಕಣ್ ತಪ್ಪಿಸಿ ಕೆಲ್ಸಕ್ಕೆ ಹೋಗ್ತೀಯಾ ಏನೋ ಅಂತ ಕೇಳ್ತಾರೆ. ಆಗ ಶ್ರೀವಲ್ಲಿ, ಏನಮ್ಮ ನೀನು ಈ ಥರ ಮಾತಾಡ್ತಿದ್ಯಾ, ನಮ್ಮ ಅತ್ತಿಗೆ ಒಂದ್ಸಲ ಮಾತು ಕೊಟ್ರೆ ಕಲ್ಲಿ ಮೇಲೆ ಕೆತ್ತದಾಗಿರುತ್ತೆ, ಅದರಲ್ಲೂ ಕಲ್ ಮನ್ಸಿರೋರಿಗೆ ಮಾತು ಕೊಟ್ಟಿರೋದು ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು, ಏ ಶ್ರೀವಲ್ಲಿ ಸುಮ್ಮನೆ ಇರೋ, ಏನೇ ಮಾತಾಡ್ತಿದ್ಯಾ ನೀನು,
ಒಂದು ವೇಳೆ ನನ್ನ ಕಣ್ ತಪ್ಪಿಸಿ ಏನಾದರೂ ಕೆಲ್ಸಕ್ಕೆ ಹೋಗೋದೇನಾದರೂ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಈ ಮನೆಯಲ್ಲಿ ಕುರುಕ್ಷೇತ್ರನೇ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು, ಇಲ್ಲ ಅತ್ತೆ, ನಿಮ್ಮ ಮನಸ್ಸಿಗೆ ಬೇಜಾರಾಗೋ ಕೆಲಸನ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಯಿತು, ನಾನು ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಇಂದ್ರಮ್ಮ ಅಲ್ಲಿಂದ ಹೋಗ್ತಾರೆ. ಆಗ ಶ್ರೀವಲ್ಲಿ ಅವರು, ಸರಿ ವರ, ಟೈಮ್ ಆಯಿತು, ಬೇಗ ಬಾ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ, ಇಲ್ಲ ಶ್ರೀವಲ್ಲಿ, ನಾನು ಕೆಲ್ಸಕ್ಕೆ ಹೋಗೋದು ತಪ್ಪು, ಅತ್ತೆಗೆ ಈ ಥರ ಹೇಳ್ಬಿಟ್ಟು ಅವ್ರ ಮಾತನ್ನು ಮೀರಿ ಕೆಲ್ಸಕ್ಕೆ ಹೋದರೆ ಮಿಸ್ ಆಗಿ ಗೊತ್ತಾದರೂ ಕೂಡ ಅವ್ರು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಅಲ್ಲ ವರ, ಏನು ಮಾತಾಡ್ತಿದ್ಯಾ, ಅಣ್ಣ ಏನು ಹೇಳ್ದ ನಿನಗೆ ನೆನಪಿದೆಯಾ, ಅಣ್ಣ ಏನು ಹೇಳ್ತಾನೋ ಅದನ್ನಷ್ಟೇ ಮಾಡೋ, ಈ ಥರ ಎಲ್ಲ ಮಾತಾಡೋದನ್ನು ಬಿಡು, ಯಾಕೆ ಮರ್ತೋಗ್ಬಿಟ್ಯಾ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು, ಅಲ್ಲ ಶ್ರೀವಲ್ಲಿ, ನಾವು ಅತ್ತೆ ಮಾತನ್ನು ಮೀರೋದು ಎಷ್ಟು ಸರಿ ಹೇಳು ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಅಲ್ಲ ವರ, ಗಂಡ ಅಂದರೆ ಏನು ಅಂದ್ಕೊಂಡಿದ್ಯಾ, ಪತಿದೇವರು ಎಲ್ಲ ಕಡೆ ಎಲ್ಲ ಸಮಯದಲ್ಲೂ ಕೂಡ ಗಂಡನೇ ದೇವರು ಅಂತ ಹೇಳ್ತಾರೆ ಹೊರತು ಅತ್ತನೇ ದೇವರು ಅಂತ ಹೇಳೋದಿಲ್ಲ. ಗಂಡನ ಮಾತನ್ನ ಮೀರ್ಬೇಡವರ, ಹೇಳಿದ್ದನ್ನು ಅರ್ಥ ಮಾಡ್ಕೋ, ಯಾಕೆ ಈ ಥರ ಹಠ ಮಾಡ್ತಾ ಇದೀಯಾ, ಅಮ್ಮಂಗೆ ಗೊತ್ತಾದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಿದ್ಯಾ, ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರುವರ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು ಶ್ರೀವಲ್ಲಿ ಹೇಳಿದ್ದಕ್ಕೆಲ್ಲ ಒಪ್ಕೊಳ್ತಾರೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಇಂದ್ರಮ್ಮ ಅವ್ರು ಕೂಡ ಬರ್ತಾರೆ. ಕಾಫಿ ರೆಡಿ ಇದೆಯೋ ಇನ್ನೂ ಇಲ್ವೋ ಅಂತ ಜೋರು ಮಾಡ್ತಾರೆ. ಆಗ ವರಲಕ್ಷ್ಮಿ ಅವರು, ಅತ್ತೆ ಕಾಫಿ ರೆಡಿ ಇದೆ ಅಂತ ಹೇಳ್ಬಿಟ್ಟು ಕಾಫಿನ ತೊಗೊಂಬಂದು ಕೊಡ್ತಾರೆ. ಅಲ್ಲ ಕಣೆ, ಯಾಕೆ ಇಷ್ಟೊಂದು ಅವಸರ ಮಾಡ್ತೀಯಾ, ಕಾಫಿ ಮಾಡೋದಕ್ಕಾದ್ರೂ ಟೈಮ್ ಕೊಡಬೇಕಲ್ವಾ ಅಂತ ಹೇಳ್ಬಿಟ್ಟು ಇಂದ್ರಮ್ಮ ಗಂಡ ಹೇಳ್ತಾ ಇರ್ತಾರೆ. ರೀ, ನೀವು ಸುಮ್ಮನೆ ಇರ್ರಿ, ನಿಮ್ಗೆ ಯಾಕೆ ಸಪೋರ್ಟ್ ಮಾಡ್ಕೊಂಡು ಬಂದುಬಿಡ್ತೀರಾ ನೀವು ಅಂತ ಹೇಳ್ತಾರೆ. ಆಗ ಏನು ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ವರಲಕ್ಷ್ಮಿ ಅವರು ಕೇಳ್ತಾರೆ. ನಾನು ಈಸಿಯಾಗಿರೋ ತಿಂಡಿನ ಯಾವುದೇ ಕಾರಣಕ್ಕೂ ಇವ್ರಿಗೆ ಹೇಳ್ಬಾರ್ದು, ತುಂಬ ಕಷ್ಟವಾಗಿರೋದು ಹೇಳ್ಬೇಕಲ್ಲ ಅಂತ ಯೋಚನೆ ಮಾಡಿಬಿಟ್ಟು ರೊಟ್ಟಿ ಮಾಡು, ನನಗೆ ರೊಟ್ಟಿ ಅಷ್ಟೇ ಅಲ್ಲ, ಮಸಾಲೆ ರೊಟ್ಟಿ ಇರಬೇಕು, ಜೊತೆಗೆ ಚಟ್ನಿ ಪಲ್ಯ ಎಲ್ಲನೂ ಕೂಡ ಇರಬೇಕು ಅಂತ ಹೇಳ್ಬಿಡ್ತಾರೆ. ಆಗ ಶ್ರೀವಲ್ಲಿ ಕೂಡ ಬರ್ತಾರೆ. ಅಲ್ಲಮ್ಮ, ಇಷ್ಟೊಂದು ಕಷ್ಟವಾಗಿರೋದನ್ನ ಹೇಳಿದ್ರೆ ಹೇಗಮ್ಮ, ಎಲ್ಲನೂ ಕೂಡ ಹೇಗೆ ಮಾಡೋದಕ್ಕಾಗುತ್ತೆ, ಟೈಮ್ ಆಗೋದಿಲ್ವಾ ಅಂತ ಹೇಳ್ತಾರೆ. ಹೇ ಶ್ರೀವಲ್ಲಿ, ನೀನು ಸುಮ್ಮನೆ ಇರೋ, ಬಾಯಿ ಮುಚ್ಕೊಂಡು, ಅವಳು ಮಾಡ್ತಾಳೆ ಅಂತ ಹೇಳ್ತಾರೆ. ಏನು ಮಾಡ್ತೀಯೋ ಇಲ್ವೋ, ಸುಮ್ಮನೆ ನಿಂತಿದೆಯಲ್ಲ ಅಂತ ಕೇಳ್ತಾರೆ. ಆಗ ವರಲಕ್ಷ್ಮಿ ಅವರು, ಸರಿ ಅತ್ತೆ, ನೀವು ಹೇಳಿದ್ದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು ಸುಮ್ಮನೆ ನಿಂತಿರೋದನ್ನು ನೋಡ್ಬಿಟ್ಟು ಇಂದ್ರಮ್ಮ ಅವರು, ಏ ಶ್ರೀವಲ್ಲಿ, ನಿನಗೇನಾದ್ರು ಕೆಲಸ ಇಲ್ಲ ಅಂದರೆ ಹೇಳೋ, ನಿಂಗೂ ಕೂಡ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಇಲ್ಲಮ್ಮ, ನನಗೆ ಕೆಲಸ ಇದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಸಂಸಾರದಲ್ಲಿ ಏನೆಲ್ಲ ಸಮಸ್ಯೆ ಬರುತ್ತೆ ಅದ್ರ ಬಗ್ಗೆ ಮಾತಾಡಬೇಕು, ನನಗೆ ತುಂಬ ಕೆಲಸ ಇದೆ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು, ಸರಿ ಅತ್ತೆ, ನಾನು ಯಾರ ಸಹಾಯನೂ ಇಲ್ಲದೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಶ್ರೀವಲ್ಲಿ ಅವರು, ಅಲ್ಲ, ಇಷ್ಟೆಲ್ಲ ಮಾಡಬೇಕಾ, ವರ ಯಾವಾಗ ಮಾಡ್ತಾಳೆ, ಅಣ್ಣನ ಕತೆ ಮುಗೀತಷ್ಟೇ, ನಾವು ಅಂದ್ಕೊಂಡಿರೋದು ಏನೂ ನಡೆಯಲ್ವಲ್ಲಪ್ಪ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸುಬ್ಬ ಅವರು, ಅಲ್ಲ ಅಮ್ಮರೆ, ನೀವೇ ಅವರಮ್ಮ ಅಂತ ಯಾಕೆ ಹೇಳ್ಬಾರ್ದು, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ ಶ್ರಾವಣಿ ಅಮ್ಮವರು, ಅವರು ಅರಮನೆ ಅಂತ ಮನೆಯಲ್ಲಿ ಹುಟ್ಟಿದ್ರು, ಅವರು ಸಾಲಿಗ್ರಾಮದ ಕೊಡಿ, ಅಷ್ಟೇ ಅಲ್ಲ, ಅಪ್ಪ ಜೊತೆನಲ್ಲಿದ್ದರೂ ಕೂಡ ಅಪ್ಪ ಹಪ್ಪಿ ಮುದ್ದಾಡಿಲ್ಲ, ತನ್ನ ಮಗಳು ಅಂತ ಒಪ್ಕೊಳ್ಳೋದಕ್ಕೆ ಯೋಚನೆ ಮಾಡಿಬಿಟ್ರು. ಈಗಿರಬೇಕಾದ್ರೆ ತನ್ನ ಅಪ್ಪನ ಪ್ರೀತಿ ಪಡೆಯೋದಕ್ಕೂ ಕೂಡ ಎಷ್ಟು ಅವ್ರಿಗೆ ಹೋಗರ್ದಿದ್ದಾರೆ ಗೊತ್ತಾ ಅಮ್ಮೋರೆ, ಅಷ್ಟಕ್ಕೂ ಅಪ್ಪ ಅಮ್ಮನ ಪ್ರೀತಿ ಎರಡೂ ಕೂಡ ಸಿಗದೆ ಅವ್ರು ಎಷ್ಟು ಒದ್ದಾಡಿದ್ದಾರೆ, ಎಷ್ಟು ಕಣ್ಣೀರು ಹಾಕಿದ್ದಾರೆ. ಇಷ್ಟೆಲ್ಲ ನೋವಿದ್ರೂ ಕೂಡ ಅವರು ತನ್ನ ಜೊತೆ ಇರೋರು ಖುಷಿಯಾಗಿರ್ಬೇಕು ಅಂತ ಬಯಸ್ತಾರೆ. ಎಲ್ಲರ ನಡುವೆನೂ ಕೂಡ ನಕ್ಕೊಂಡಿರ್ತಾರೆ. ಯಾಕೆಂದರೆ ಬೇರೆಯವ್ರಿಗೋಸ್ಕರ, ಬೇರೆಯವ್ರು ಚೆನ್ನಾಗಿರಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಅವ್ರು ನಿಮ್ಮ ಪ್ರೀತಿನ ಬಯಸ್ತಾ ಇದ್ದಾರೆ, ನೀವೇ ಕಣ್ಮುಂದೆ ಇದ್ರೂ ಕೂಡ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ಎಷ್ಟು ನೋವಾಗುತ್ತೆ ಗೊತ್ತಾ ಅವ್ರಿಗೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಏನು ಮಾತಾಡೋಕ್ಕಾಗದೆ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಸುಬ್ಬ ಅವರು, ಅಯ್ಯೋ ಅಮ್ಮೋರೆ, ಅಳ್ತಾ ಇದ್ದೀರಾ, ಯಾಕೆ ಈ ಥರ ಅಳ್ತಿದ್ದೀರಾ, ಯಾಕೆ ಅಮ್ಮೋರೆ ಹೇಳ್ಬಾರ್ದು ವಿಷಯನ ಅಂತ ಕೇಳ್ತಾರೆ. ಆಗ ನಂದಿನಿ ಅವರು, ಅಲ್ಲ ಸುಬ್ಬು, ನಾನು ಒಂದಿನನೂ ಕೂಡ ಎತ್ತಿ ಆಡಿಸ್ಲಿಲ್ಲ, ಲಾಲಿ ಹಾಡಲಿಲ್ಲ, ಬೆಳೆಸಲಿಲ್ಲ, ಹೀಗಿರಬೇಕಾದ್ರೆ ನಾನು ಹೇಗೆ ಹೋಗಿ ನಾನು ನಿಮ್ಮಮ್ಮ ಅಂತ ಹೇಳ್ಕೊಳ್ಳಿ, ನನಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ ಸುಬ್ಬು, ಅವಳನ್ನ ಆರೈಕೆ ಮಾಡಲಿಲ್ಲ, ಇಷ್ಟು ದೊಡ್ಡವಳಾದಮೇಲೆ ಅವಳ ಕಷ್ಟ ಅದಕ್ಕೆ ನಾನು ಯಾವತ್ತೂ ಕೂಡ ಜೊತೆಯಾಗಿ ನಿಲ್ಲಿಲ್ಲ ಸುಬ್ಬು, ನಾನೇ ಅವರಮ್ಮ ಅಂತ ಶ್ರಾವಣಿಗೆ ಅಷ್ಟೇ ಅಲ್ಲ, ಈ ಪ್ರಪಂಚಕ್ಕೂ ಗೊತ್ತಾಗಬೇಕು, ನಾನು ಯಾವುದೇ ಕೂಡ ಕಳಂಕ ಹೊತ್ಕೊಳ್ಳದೆ ಈ ನಂದಿನಿ ಬದುಕಿದ್ದಾಳೆ, ನಂದಿನಿ ಯಾವುದೇ ಥರ ತಪ್ಪು ಮಾಡಿಲ್ಲ ಅಂತ ಈ ಪ್ರಪಂಚಕ್ಕೂ ಕೂಡ ಗೊತ್ತಾಗಬೇಕು. ಆಗ ನಾನು ಶ್ರಾವಣಿ ಮುಂದೆ ಬಂದು ನಿಂತ್ಕೊಂಡು ನಾನೇ ಕೈ ಚಾಚಿ ಕ್ಷಮೆ ಕೇಳ್ತೀನಿ ಸುಬ್ಬು ಅಂತ ಅಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಮ್ಮೋರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮೋರೆ, ಎಲ್ಲನೂ ಕೂಡ ನೀವು ಅಂದ್ಕೊಂಡಾಗೇನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ. ಆಗ ನಂದಿನಿ ಅವರು, ಸುಬ್ಬು, ನನಗೆ ಒಂದು ಆಸೆ, ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಆರೈಕೆನೇ ಮಾಡಿಲ್ಲ, ಆದರೆ ಇವಾಗ ಆರೈಕೆ ಮಾಡಬೇಕು, ಅವಳಿಗೆ ಪ್ರೀತಿ ಕೊಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀಯ ಅಲ್ವಾ ಸುಬ್ಬು ಅಂತ ಹೇಳ್ತಾರೆ. ನೀವು ಹೇಳಿದ್ದನ್ನೆಲ್ಲ ನಾನು ಈಡೇರಿಸ್ತೀನಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ನಂದಿನಿಯವರ ಹತ್ರ ಎಣ್ಣೆ ಹಚ್ಚಿಸ್ಕೊಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ನಾನು ಚಿಕ್ಕಮ್ಮನ ಹತ್ರ ಮತ್ತು ಅತ್ತೆ ಹತ್ರ ಎಣ್ಣೆ ಹಾಕಿಸ್ಕೊಂಡಿದ್ದೀನಿ, ಆದರೆ ನೀವು ಎಣ್ಣೆ ಹಚ್ತಾ ಇದ್ದರೆ ನನಗೇನೋ ಒಂಥರ ಖುಷಿ ಆಗ್ತಾ ಇದೆ, ಹಸು ಕರು ಹತ್ರ ಹೋಗಿ ಹೇಗೆ ಸಂತೋಷದಿಂದ ಕುಣಿಯುತ್ತೋ ಅದೇ ತನಕ ನನಗೂ ಕೂಡ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ನಂದಿನಿ ಅವ್ರ ಕೈನ ಹಿಡ್ಕೊಂಡು ಮುತ್ತಿಡ್ತಾರೆ. ಇದನ್ನೆಲ್ಲ ನೋಡ್ತಾ ಇರಂತ ಸುಬ್ಬು ಮತ್ತೆ ಪದ್ದು ಇಬ್ರು ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.